ಓಕೆ, ರಾಕಾ ನಾನು ಯಾಕೆ ಅರೆಸ್ಟ್ ಮಾಡಲಿಲ್ಲ ಅಂತ ನಿಮಗೆ ನನ್ನ ಮೇಲೆ ಅನುಮಾನ ಅಲ್ಲ? ಸತ್ತ ಬಾಬು ಬಾಯ್ಲಿದ್ದ ಈ ನಕಲಿ ನೋಟಿನ ಹಿಂದೆ ಅಲ್ಲಿ ಬರ್ದಿದ್ನ ನಾನು ಪೂರ್ತಿ ಓದಿರ್ಲಿಲ್ಲ, ಇಷ್ಟು ಮಾತ್ರ ಓದಿದ್ದೆ. ನಿನ್ನ ಬಾಲ ಈಗ ನನ್ನ ಕೈಲಿದೆ, ನಾನ್ ಆಡ್ಸೋ ಹಾಗೆ ನೀನು ಆಡ್ಬೇಕು. ಮುಂದೆ ಕೇಳಿ. ರಾಕಾ ತುಂಬಾ ಬುದ್ಧಿವಂತಿಕೆ ತೋರಿಸ್ತೆ. ನಾಳೆ ಮಧ್ಯಾಹ್ನ 2 ಗಂಟೆಗೆ 5th ಅವೆನ್ಯೂಗೆ ನಿರಾಯುಧನಾಗಿ ನೀನು ಊಟಕ್ಕೆ ಬರಬೇಕು. ಯಾಕೆಂದ್ರೆ ಆ ಅಸಲಿ ನೋಟಿನ ಬಿಲ್ಲನ್ನ ನಾನ್ ಚುಕ್ತಾ ಮಾಡ್ತೀನಿ. ರಾಣ ಅಂದ್ರೆ ನಾಳೆ ಮಧ್ಯಾಹ್ನ 2 ಗಂಟೆಗೆ 5th ಅವೆನ್ಯೂಗೆ ರಾಣಾನು ಬರ್ತಾನೆ. ರಾಕಾನ್ ನೀನು ಹೌಸ್ ಅರೆಸ್ಟ್ ಮಾಡಿದ್ಯಾ, ಈ ವಿಚಾರ ರಾಣಾಗ್ ಗೊತ್ತಿಲ್ಲ. ಗುಡ್, ವೆರಿ ನೈಸ್. ಅಷ್ಟೇ ಅಲ್ಲ, ರಾಕಾನ 5th ಅವೆನ್ಯೂಗೆ ಯಾಕೆ ಕಳಿಸ್ತಾ ಇದೀವಿ ಅಂತ ರಾಕಾ ಕೂಡ ಗೊತ್ತಿಲ್ಲ. ಯಾಕೆಂದ್ರೆ ನಾಳೆ ರಾಕಾನು ರಾಣಾನು ಭೇಟಿ ಮಾಡೋಕ್ ಸಾಧ್ಯನೇ ಇಲ್ಲ. ವಿಷ್ಣು, ವಾಟ್ ಎ ಬ್ಯೂಟಿಫುಲ್ ಐಡಿಯಾ. ನಾಳೆ ನಾವು ಅವ್ರಿಗಿಂತ ಮೊದಲು ಅಲ್ಲಿರ್ಬೇಕು. ವಿತ್ ಫುಲ್ ಪೊಲೀಸ್ ಫೋರ್ಸ್. ಎಸ್. ರಾಕಾ, ನೀನೊಬ್ಬನೇ ಇಲ್ಲಿ ಇಷ್ಟೊಂದು ಗಂಭೀರವಾಗಿ ಕೂತ್ಕೊಂಡಿರೋ ನೋಡ್ತಿದ್ರೆ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ರಾಣ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಯಾಕೆ ಹುಚ್ಚು ಚಂಪಾತಾಡ್ತೀಯ? ಬಾಬು ಬಾಯಲ್ಲಿ ನಾನಿಟ್ಟ ಕಾಗದದಲ್ಲಿ ನಿನಗೆ ಇಲ್ಲಿಗೆ ಊಟಕ್ಕೆ ಬಾ ಅಂತ ನಾನ್ ತಾನೇ ಬರ್ತ್ ಕಳ್ಸಿದ್ದು. ಓ, ಆಯ್ಸಿ. ಪೊಲೀಸ್ನವರು ಆಗದನ್ನ ಅರ್ಧನೇ ಓದಿದ್ರು. ನೀನ್ ಇಲ್ಲಿಗೆ ಬಾ ಅಂತ ಬರ್ದಿದ್ದ ವಿಷಯನ ಅವ್ರು ಓದ್ಲೇ ಇಲ್ಲ. ನಡಿ, ಇನ್ನು ಮುಂದೆ ಇಬ್ರು ಜೈಲ್ನಲ್ಲಿ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ. ರಾಕಾ, ನನಗೆ ಮಣ್ಣು ಮುಗಿಸೋದು ಅಷ್ಟೊಂದು ಸುಲಭ ಅಲ್ಲ. ಡೋಂಟ್ ಮೂವ್. ಮಣ್ಣು ಮುಗ್ಸೋಕಾಗದೆ ಹೋದ್ರೆ ಮಣ್ಣಲ್ಲಿ ಮಣ್ಣು ಮಾಡ್ತೀವಿ. ಅಷ್ಟೇ ಅಲ್ಲ, ಅದರ ಮೇಲ್ ಸಮಾಧಿನೂ ಕಟ್ಟೆ ಕಟ್ತೀವಿ. ಇನ್ನು ನಿಮ್ಮ ಆಟ ಏನು ನಡೆಯೋದಿಲ್ಲ ಮಿಸ್ಟರ್ ರಾಣಾ. ಹ್ಯಾಂಡ್ಸ್ ಅಪ್. ಹಲೋ ಹಲೋ ಹಲೋ, ವಿಷ್ಣು, ನಂದಿ ರೂಟಲ್ಲಿ ಹೋಗ್ತಿದ್ದಾನೆ ರಾಣ. ಹಾ, ಓಕೆ.
ಹೋಗು ಅನಿತಂಗೆ ಫೋನ್ ಮಾಡ್ಬಿಟ್ ಬಾ. ಸರ್ ನಿಮ್ಗೊಂದು ಫೋನ್ ಬಂದಿದೆ. ಹಲೋ, ಈಗ ವಿಷ್ಣು ಸಾಹೇಬ್ರ ಆರೋಗ್ಯ ಹೇಗಿದೆ? ಯಾರು ಮಾತಾಡ್ತಾ ಇರೋದು? ಮಾತನಾಡೋ ಶಕ್ತಿ ಈ ಊರಲ್ಲಿ ಈ ರಾಣ ಬಿಟ್ರೆ ಬೇರೆ ಇನ್ಯಾರಿಗಿದೆ ವಿಜಯ್? ನಾನೇ ರಾಣ ಮಾತಾಡ್ತಿದ್ದೀನಿ. ನೀವು ನಿಮ್ ಪೊಲೀಸು ನನ್ನ ದರ್ಶನ ಮಾಡೋದಕ್ಕೆ ಊರೆಲ್ಲ ಅಲ್ದಾಡಿದ್ರಿ ಅಲ್ಲ? ನಿನ್ನ ದರ್ಶನ ಕಲ್ಲರಾಣ, ನಿನ್ನ ಹೆಣ ನೋಡ್ಬೇಕು ಅನ್ನೋ ಛಲ ನನ್ನ ಈ ಊರು ಬಿಡದೆ ಇರೋ ಹಾಗೆ ಮಾಡಿದೆ. ಛಲ ಶಪಥ ಎಲ್ಲ ಬಿಟ್ಬಿಡು ವಿಜಯ್. ನಿನಗೆ ನಿಜವಾಗ್ಲೂ ಜೀವದ ಮೇಲೆ ಆಸೆ ಅನ್ನೋದಿದ್ರೆ ಒಳ್ಳೆ ಮುಹೂರ್ತ ನೋಡಿ ಮೊದಲು ಈ ಜಾಗ ಖಾಲಿ ಮಾಡು. ನಿನ್ನ ಸಾವಿನ ಮುಹೂರ್ತಾನೇ ನಾನು ಈ ಊರು ಬಿಡೋ ಮುಹೂರ್ತ ರಾಣ. ನಿನ್ನ ಸಾವಿಗೆ ದಿನ ಸಮಯ ಯಾವಾಗ್ಲೋ ನಿಶ್ಚಯ ಆಗಿದೆ. ಓಕೆ? ನೋಡು, ಇವನು ಯಾರಿಗೊಬ್ಬ ಅಣ್ಣ ಆಗಿದ್ದ. ಇಲ್ಲಿ ನೋಡು, ಇವನು ಯಾರಿಗೊಬ್ಬ ಗಂಡ ಆಗಿದ್ದ. ನೋಡು, ಇವನು ಯಾರಿಗೊಬ್ಬ ಅಪ್ಪ ಆಗಿದ್ದ. ತಮ್ಮವ್ರನ್ನೆಲ್ಲ ಕಳ್ಕೊಂಡು ಗೋಳಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆ ಇವರೆಲ್ಲರ ಆರ್ತನಾದ. ಒಬ್ಬ ತಾಯಿ ತನ್ನ ಮಗನಿಗೆ ಅಡಿಗೆ ಮಾಡ್ತಿದ್ದವಳು ಇವತ್ತು ಅದೇ ತಾಯಿ ತನ್ನ ಮಗನ ಚಿತೆಗೆ ಏರ್ಪಾಟ್ ಮಾಡ್ಕೊಳ್ತಿದ್ದಾಳೆ. ಈ ಮುದುಕಪ್ಪ ಒಂದು ಮರದ ಕೊಂಬೆಯನ್ನು ಮುರಿದು ಆಧಾರಕ್ಕೆ ಅಂತ ಊರ್ಗೋಲ್ ಮಾಡ್ಕೊಂಡಿದ್ದಾನೆ. ಯಾಕೆ ಗೊತ್ತಾ ನನಗೆ? ನೋಡು ನೋಡು, ಆಪರೇಷನ್ ಥಿಯೇಟರ್ ಒಳಗಡೆ ಎಸಿಪಿ ವಿಷ್ಣು ಅಲ್ಲಿ ನರಳ್ತಾ ಇದ್ದಾರೆ. ಎಸಿಪಿ ವಿಷ್ಣು ಜೀವಂತವಾಗಿ ಹೊರಗೆ ಬರ್ತಾರೋ ಇಲ್ವೋ ಯಾರಿಗ್ ಗೊತ್ತು. ಆದ್ರೂ ಒಂದು ಮಾತ್ರ ಚೆನ್ನಾಗಿ ಗೊತ್ತು, ನೀನ್ ಅವತ್ತು ಅವ್ರ ಬಗ್ಗೆ ನನಗೆ ತಿಳಿಸಿದ್ದಿದ್ರೆ ಇವತ್ತು ಇವರಿಗೆಲ್ಲ ಈ ಪರಿಸ್ಥಿತಿ ಬರ್ತಾನೆ ಇರ್ಲಿಲ್ಲ. ಇದನ್ನೆಲ್ಲ ನೋಡಿ ನಿನಗೇನು ಅನ್ಸೋದಿಲ್ಲ. ಯಾಕೆ ಅಂದ್ರೆ ಸತ್ತವ್ರು ಯಾರು ನಿನಗೆ ಸಂಬಂಧಿಕರಲ್ವಲ್ಲ. ತೋರಿಸ್ಬೇಕು ಅಂತ ನಿನ್ನ ಕರ್ಕೊಂಡ್ ಬಂದೆ. ಹೋಗು, ನಿನ್ ಮುಖ ನೋಡೋಕು ನನಗೆ ಅಸಹ್ಯ. Get out! Get out from here! ವಿಷ್ಣು, ಅನಿತಾ, ಅಂತದ್ದೇನೂ ಆಗಿಲ್ಲ. ಮುಟ್ಬೇಡ ನನ್ನ. ನೀನು ಬೇಕಂತಾನೆ ನನ್ನ ವಿಷ್ಣುನ ರಾಣ ಹತ್ರ ಕಳ್ಸಿರ್ತೀಯ. ಯಾಕೆ ಅಂತ ಹೇಳ? ನನ್ನ ವಿಷ್ಣು ಜೀವ ಕಳ್ಕೊಂಡು ಕಣ್ ಮುಚ್ಕೊಳ್ಳಿ ಅಂತ. ಯಾಕೆ ನನ್ನ ಕುಂಕುಮ ನಾಳ್ಸಿ ನನ್ನ ಸೌಭಾಗ್ಯ ಕಿತ್ಕೊಡಕ್ ನೋಡ್ತಿದೀಯ? ನಾನ್ ನಿನ್ನ ಒಳಾಗ್ಲಿಲ್ಲ ಅಂತ ತಾನೇ ಹೀಗೆಲ್ಲ ನಡ್ಕೋತಾ ಇದೀಯ. ಯಾಕೆ ಮಾಡ್ತಿದೀಯ? ಅಚ್ಚ, ನಮ್ಮಿಬ್ರ ಜೀವನದಲ್ಲಿ ನಡೆದ ಘಟನೆನ ನಾನು ಯಾವತ್ತೋ ಮರ್ತು ಬಿಟ್ಟೆ ವಿಜಯ್. ಯಾಕೆ ವಾಪಸ್ ಬಂದೆ ನನ್ನ ಜೀವನದಲ್ಲಿ? ಯಾಕೆ ವಾಪಸ್ ಬಂದೆ ನನ್ನ ಜೀವನದಲ್ಲಿ? ಅನಿತಾ, ನನ್ನ ಜೀವನದಿಂದ ಎಂತ ನೀನ್ ದೂರ ಹೊರಟೋಗಿದ್ಯಾ ವಿಜಯ್. ಬಿಡಿ ನನ್ನ, ಜ್ಞಾಪಕದಲ್ಲಿ ಇಟ್ಕೋ. ನೀನ್ ನನ್ನ ಮೇಲೆ ಏನೇ ಆಸೆ ಇಟ್ಕೊಂಡಿದ್ರು you can't get it. ಬಿಡಿ ನನ್ನ. ಅನಿತಾ, ದಯವಿಟ್ಟು ನನ್ನ ಮಾತು ಕೇಳು. ಜೀವನದಲ್ಲಿ ನನ್ನ ಪ್ರಾಣಕ್ಕಿಂತ ನನ್ನ ಗಂಡ ಹೆಚ್ಚು.